ಪ್ರಣಾಮಗಳು ವೀಕ್ಷಕರೇ, ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ. ಕರ್ನಾಟಕದಲ್ಲಿ ಮತ್ತೊಮ್ಮೆ ಟೆಲಿಫೋನ್ ಟ್ಯಾಪಿಂಗ್ ಸದ್ದು ಮಾಡಿದೆ. ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ರಾಜ್ಯದ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಮೇಲೆ ಈ ಕುರಿತು ಆರೋಪ ಮಾಡಿದ್ದಾರೆ. ತಮ್ಮ 40ಕ್ಕೂ ಹೆಚ್ಚು ನಿಕಟವರ್ತಿಗಳ ಫೋನ್ ಕದ್ದಾಲಿಕೆ ಆಗ್ತಿದೆ. ಆಡಳಿತ ಪಕ್ಷದ ಶಾಸಕರಿಂದ ಸರ್ಕಾರ ಈ ಕೃತ್ಯ ನಡೆಸುತ್ತಿದೆ ಎಂದು ಕುಮಾರಸ್ವಾಮಿ ದೂರುತ್ತಿದ್ದಾರೆ. ಇದಕ್ಕೆ ಬೆಂಬಲದ ದನಿಯಾಗಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ತಮ್ಮ ಮಿತ್ರ ಪಕ್ಷ ಜೆಡಿಎಸ್ ನಾಯಕನ ಆರೋಪವನ್ನು ಅನುಮೋದಿಸಿದ್ದಾರೆ. ಭಾರತ ವಿರೋಧಿ ಡ್ರ್ಯಾಗನ್ ದೇಶ ಚೀನಾದಿಂದ ಈ ಫೋನ್ ಟ್ಯಾಪಿಂಗ್ ಗ್ಯಾಡ್ಜೆಟ್ ತರಿಸಿಕೊಳ್ಳಲಾಗಿದೆ ಎಂದು ಕೂಡ ಅಶೋಕ್ ಕಾಂಗ್ರೆಸ್ ವಿರುದ್ಧ ಗುಡುಗುತ್ತಿದ್ದಾರೆ. ಈ ಕುರಿತು ಸಿಬಿಐ ತನಿಖೆ ಆಗಲಿ ಎಂದು ಅಶೋಕ್ ಒತ್ತಾಯಿಸಿದ್ದಾರೆ. ಪ್ರತಿಯಾಗಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಹಿಂದೆ ಬಿಜೆಪಿ ಸರ್ಕಾರದಲ್ಲೇ ಅಂತ ಫೋನ್ ಟ್ಯಾಪಿಂಗ್ ಆಗಿತ್ತು ಅಂತ ಪ್ರತಿಅಸ್ತ್ರ ಬೀಸಿದ್ದಾರೆ. ಹಿಂದೆ ರಾಜಕೀಯ ಮುತ್ಸದ್ದಿ ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಇದ್ದಾಗ ಕೂಡ ಇಂಥ ಫೋನ್ ಕದ್ದಾಲಿಕೆ ಆರೋಪ ಬಂದಿತ್ತು. ಆಗ ಅವರು ತನಿಖೆಗೆ ಆದೇಶ ನೀಡಿದ್ರು. ಅಲ್ಲದೆ ರಾಜೀನಾಮೆ ನೀಡಿ ಮರು ಚುನಾವಣೆಗೆ ಹೋಗಿದ್ರು ಹೆಗಡೆ. ನಂತರ ಪೂರ್ಣ ಬಹುಮತದಿಂದ ಸರ್ಕಾರ ಮರುಸ್ಥಾಪಿಸಿದರು. ಆದ್ದರಿಂದ ಹೆಗಡೆಯವರು ಕರ್ನಾಟಕದ ರಾಜಕೀಯ ಮುತ್ಸದ್ದಿ. ಅವರಂತೆ ಮಾಡ್ತಾರ ಸಿದ್ದರಾಮಯ್ಯ? ಇದು ಸಾಧ್ಯವಿಲ್ಲದ ಅಸಾಧ್ಯ ಎಂದು ಪ್ರಬುದ್ಧರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ನ್ಯೂಸ್ ರಿಪೋರ್ಟ್, ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.